ಇದು ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಾಂಟೆಂಟ್. ನಾನು ಶರ್ಮಿತಾ ಶೆಟ್ಟಿ. ಅಚಲವಾದ ಭಕ್ತಿ ನಂಬಿಕೆ ಮುಂದೆ ವಯಸ್ಸು ಆಯಾಸ ಅನ್ನೋದು ಲೆಕ್ಕಕ್ಕಿಲ್ಲ ಅನ್ನೋದಕ್ಕೆ ಇಲ್ಲೊಬ್ರು ವೃದ್ಧೆ ಸಾಕ್ಷಿಯಾಗಿದ್ದಾರೆ. ಇನ್ಫ್ಯಾಕ್ಟ್ ಈ ವೃದ್ಧೆ ಇಂಟರ್ನೆಟ್ನಲ್ಲಿ ಒಂದು ಹಲ್ಚಲನ್ನು ಕ್ರಿಯೇಟ್ ಮಾಡಿದ್ದಾರೆ. 116 ವರ್ಷದ ವೃದ್ಧೆಯೊಬ್ಬರು ತಿರುಮಲ ಬೆಟ್ಟವನ್ನ ಕಾಲ್ನಡಿಗೆಯಲ್ಲೇ ತನ್ನ ಕುಟುಂಬ ಸದಸ್ಯರ ಜೊತೆಗೆ ಹತ್ತಿದ್ದಾರೆ. 11 ಕಿಲೋಮೀಟರ್ 3550 ಮೆಟ್ಲುಗಳನ್ನ ಈ ವೃದ್ಧೆ ಹತ್ತಿದ್ದಾರೆ. ಅಂದ್ರೆ ಯುವಕರು ಜೊತೆಗೆ ಫಿಸಿಕಲಿ ಫಿಟ್ ಆಗಿರೋರು ಕೂಡ ತಿರುಮಲ ಬೆಟ್ಟವನ್ನು ಹತ್ತುವಾಗ ಆಯಾಸವನ್ನ ಅನುಭವಿಸ್ತಾರೆ. ಆದರೆ ವೃದ್ಧೆ ಒಂದು ನಂಬಿಕೆಯಿಂದ ಭಕ್ತಿಯಿಂದ ಕಲಿಯುಗದಲ್ಲೂ ಒಂದು ಮಿರಾಕಲ್ ಅನ್ನ ಮಾಡಿ ತೋರಿಸಿದ್ದಾರೆ ಅಂತೇಳಿ ಸಾಕಷ್ಟು ಜನ ಕಮೆಂಟ್ಗಳನ್ನ ಹಾಕ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಫಸ್ಟಿಗೆ ಇವರು ಕರ್ನಾಟಕ ಮೂಲದವರು ಅಂತ ಸುದ್ದಿಯಾಗಿತ್ತು. ಆದರೆ ಈಗ ಒಂದು ಕ್ಲಾರಿಟಿ ಸಿಕ್ಕಿದೆ, ಇವರು ಕರ್ನಾಟಕ ಮೂಲದ ಕುಟುಂಬ ಅಲ್ಲ, ತಮಿಳುನಾಡು ಮೂಲದವರು. ಅಂದ್ರೆ ಇವರು ಪ್ರತಿ ಬಾರಿ ತಿರುಪತಿ ತಿರುಮಲ ಬೆಟ್ಟಕ್ಕೆ ಭೇಟಿಯನ್ನ ಕೊಡ್ತಾ ಇದ್ರು. ಈ ಸತಿ ಆ ವೃದ್ಧೆನು ಅಜ್ಜಿನು ತನ್ನ ಫ್ಯಾಮಿಲಿ ಮೆಂಬರ್ಸ್ ಜೊತೆಯಲ್ಲಿ ಕಾಲ್ನಡಿಗೆಯಲ್ಲೇ ಬರ್ತೀನಿ, ಆ ಮೆಟ್ಲುಗಳನ್ನ ಹತ್ತಿನೇ ಬರ್ತೀನಿ ಅಂತ ಹೇಳಿದ್ರಂತೆ. ಬಟ್ ಕುಟುಂಬ ಸದಸ್ಯರಿಗೆ ಇದ್ರ ಬಗ್ಗೆ ಡೌಟ್ ಇತ್ತಂತೆ. ಅಜ್ಜಿಗೆ ಆಗಲ್ಲ, ಹೇಳಿ ಕೇಳಿ 116 ವರ್ಷ ಆಗಿದೆ, ನಮ್ಮ ಹತ್ರನೇ ಆಗಲ್ಲ, ಅಜ್ಜಿ ಹೆಂಗೆ ಹತ್ತುತ್ತಾರೆ ಅಂತ ಡೌಟ್ ಇತ್ತಂತೆ. ಬಟ್ ಕುಟುಂಬ ಸದಸ್ಯರು ತುಂಬಾ ಬೆಂಬಲವನ್ನ ಕೊಟ್ಟಿದ್ದಾರೆ ಅಜ್ಜಿ ಈ ನಿರ್ಧಾರವನ್ನ ಮಾಡಿದಾಗ. ಅವ್ರ ಬೆಂಬಲದೊಂದಿಗೆ ಅವ್ರ ಸಹಕಾರದೊಂದಿಗೆ ಅಜ್ಜಿ ಮೆಟ್ಲುಗಳನ್ನ ಯಶಸ್ವಿಯಾಗಿ ಹತ್ತಿದ್ದಾರೆ. ಯಾವಾಗ TTD ಅವರಿಗೆ ಇನ್ಫಾರ್ಮೇಶನ್ ಸಿಕ್ತು, ಯಾಕಂದ್ರೆ ಅಲ್ಲೇ ಹೋಗ್ತಾ ಇದ್ದಂತ ಯಾತ್ರಿಕರು ಆ ವಿಡಿಯೋನ ಮಾಡ್ಕೊಂಡಿರ್ತಾರೆ, 116 ವರ್ಷದ ಅಜ್ಜಿ ಮೆಟ್ಲುಗಳನ್ನ ಹತ್ತುತ್ತಾ ಇದ್ದಾರೆ, ಒಂಥರ ಸ್ಫೂರ್ತಿ ಇವ್ರು ನಮ್ಗೆಲ್ಲ ಅಂತ ಹೇಳಿ ಯಾವಾಗ ಆ ವಿಡಿಯೋನ ಮಾಡಿ ಇಂಟರ್ನೆಟ್ ಅಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡಲಾಯಿತು, ತುಂಬಾ ಜನ ಇದಕ್ಕೆ ಕಮೆಂಟ್ಗಳನ್ನ ಹಾಕ್ತಾ ಇದ್ರು. ಆಮೇಲೆ ತುಂಬಾ ಪಾಸಿಟಿವ್ ಆಗಿ ಈ ವಿಷಯ ಜನರಿಗೆ ರೀಚ್ ಆಗ್ತಾ ಹೋಯಿತು. ಹಾಗಾಗಿ TTDಗೂ ಈ ಇನ್ಫಾರ್ಮೇಶನ್ ಸಿಗುತ್ತೆ. ಅಜ್ಜಿಗೆ ಮತ್ತೆ ಕುಟುಂಬ ಸದಸ್ಯರಿಗೆ VIP ಅಲ್ಲಿ ದರ್ಶನವನ್ನ ಮಾಡಿಸಿದ್ದಾರೆ. ಆಂಧ್ರ CM ಚಂದ್ರಬಾಬು ನಾಯ್ಡು ಅವರು ಈ ವಿಡಿಯೋನ ಶೇರ್ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಈ ಅಜ್ಜಿಯ ಒಂದು ಭಕ್ತಿ ಇರ್ಬೋದು, ಅಂದ್ರೆ ಒಂದು ಅಚಲ ನಂಬಿಕೆ, ಈ ಭಕ್ತಿ ಮುಂದೆ ವಯಸ್ಸೆಲ್ಲ ನಂಬರೇ ಅಲ್ಲ ಅಂತೇಳಿ ಈ ಅಜ್ಜಿಯ ಭಕ್ತಿಗೆ ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ. ಅದ್ರ ಜೊತೆಯಲ್ಲಿ TTD ಅಂದ್ರೆ ತಿರುಪತಿ ದೇವಸ್ಥಾನದ ಅಧ್ಯಕ್ಷ BR ನಾಯ್ಡು ಅವರು ಕೂಡ ವಿಡಿಯೋನ ಶೇರ್ ಮಾಡಿದ್ದಾರೆ. ಯಾವಾಗ ತಮ್ಮ ಗಮನಕ್ಕೆ ಬಂತು ಅಜ್ಜಿಗೆ VIP ದರ್ಶನವನ್ನ ಮಾಡಿಸಿದ್ದೀವಿ ಅಂತ ಹೇಳಿದ್ದಾರೆ. ಮತ್ತೆ ಅಜ್ಜಿಯ ಮೊಮ್ಮಗ ಕೂಡ ಮಾತನಾಡಿದ್ದಾರೆ. ಅವ್ರು ಹೇಳಿರೋದು, ನಮ್ಗೆ ಫಸ್ಟಿಗೆ ನಂಬಿಕೆ ಇರಲಿಲ್ಲ, ಅಜ್ಜಿ ಈ ಥರ ಡಿಸೈಡ್ ಮಾಡಿದಾಗ ನಮಗೂ ಆತಂಕ ಆಯಿತು, ಸಾಧ್ಯನಾ ಇದು ಅಂತ. ಬಟ್ ಅಜ್ಜಿ ಒಂದು ವಿಲ್ ಪವರ್ ಇದೆಯಲ್ಲ, ಅದು ಸ್ಟ್ರಾಂಗ್ ಆಗಿದ್ದರಿಂದ ನಮ್ಮ ಜೊತೆ ಆ ಮೆಟ್ಲುಗಳನ್ನು ಹತ್ಕೊಂಡು ಬಂದರು. ಮತ್ತೆ ಅಜ್ಜಿಯಿಂದಾಗಿ ನಮಗೆಲ್ಲ ಈ ಸತಿ ದೇವರ ದರ್ಶನ VIP ಲೈನಲ್ಲಿ ಆಯಿತು. ಹಾಗಾಗಿ TTDಗೆ ಥ್ಯಾಂಕ್ಸ್ ಹೇಳ್ತೀವಿ, ಅಜ್ಜಿಗೂ ನಾವು ಥ್ಯಾಂಕ್ಸ್ ಹೇಳ್ತೀವಿ ಅಂತ ಹೇಳ್ಕೊಂಡಿದ್ದಾರೆ. ಒಟ್ಟಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಈ ಅಜ್ಜಿಯ ಒಂದು ವಿಡಿಯೋದಿಂದಾಗಿ ಅಸಂಖ್ಯಾತ ಭಕ್ತರಿಗೆ ಇದೊಂಥರ ಪ್ರೇರಣೆ ಥರ ಆಗಿದೆ. ತುಂಬ ಜನ ನಾವು ಮೆಟ್ಲುಗಳ ಮುಖೇನ ಕಾಲ್ನಡಿಗೆಯಲ್ಲಿ ಹೋಗಬೇಕು, ದರ್ಶನ ಮಾಡಬೇಕು ಅಂತ ಅಂದ್ಕೊಂಡ್ರು ಕೂಡ ಫೈನಲಿ ಫಿಸಿಕಲಿ ನಾವು ಫಿಟ್ ಆಗಿದ್ದೀವಾ, ಇದು ಸಾಧ್ಯವಾಗುತ್ತಾ, ಅರ್ಧಕ್ಕೆ ನಿಂತರೆ ಮತ್ತಿದು ಒಳ್ಳೇದಾ ಕೆಟ್ಟದಾ, ಹೀಗೆ ಹಲವಾರು ಯೋಚನೆಗಳನ್ನು ಮಾಡ್ತಾರೆ. ಬಟ್ ಈ ಅಜ್ಜಿ ಒಂದು ರೀತಿ ಸಾಧನೆನೇ ಮಾಡಿದ್ದಾರೆ. ಈಗ 116 ವರ್ಷದ ಅಜ್ಜಿ. ಹಾಗಾಗಿ ಇವರು ತುಂಬ ಜನ ಭಕ್ತರಿಗೆ ಪ್ರೇರಣೆಯಾಗಿದ್ದಾರೆ ಅಂಥೇಳಿ ಪಾಸಿಟಿವ್ ಆಗಿ ತುಂಬ ಜನ ಕಮೆಂಟ್ಸನ್ನು ಮಾಡ್ತಾ ಇದ್ದಾರೆ. ಈ ವಿಡಿಯೋ ಬಗ್ಗೆ ನಿಮ್ಗೇನು ಅನಿಸ್ತು ಅಂತೇಳಿ ಕಮೆಂಟ್ ಮುಖೇನ ತಿಳಿಸಿ. ನ್ಯೂಸ್ 18 ಕನ್ನಡ ನಾವೆಲ್ಲ ಡಿಜಿಟಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಲ್ಲೂ ಲಭ್ಯವಿದ್ದೀವಿ. ನಮ್ಮನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.